ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹೂಕೋಸಿನ ಡ್ರೈ ಪಲ್ಯ. ನೋಡಿ, ಇದನ್ನ ಸಣ್ಣಗೆ ನಾನು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ನಾನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನು ಕುದೀತಾ ಇದೆ. ಫಸ್ಟು ಇದನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನಾನು ಇದರೊಳಗೆ ಚೆನ್ನಾಗಿ ಬೇಯಿಸ್ಬಿಡ್ತೀನಿ, ಅಂದರೆ ಮುಕ್ಕಾಲು ಭಾಗ ಬೇಯಬೇಕು. ಹುಳುಗಳು ಏನೇನಿದ್ರೆ ಸಾಯ್ತೈತೆ, ಹಾಗಾಗಿ ನೀರೊಳಗೆ ಇದನ್ನ ಬೇಯಿಸ್ಕೊಳೋದು ಒಳ್ಳೆಯದು. ಆಮೇಲೆ ನಾನು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸೋಂಪು, ಒಂದು 10ರಿಂದ 12 ಕಾಳುಮೆಣಸು ಇಷ್ಟು ಹಾಕ್ಕೊಂಡು ತರಿತಿರಾಗಿ ರುಬ್ಕೊತೀನಿ. ಅದು ರುಬ್ಬಿ ಆಗ್ಬಿಟ್ಮೇಲೆ ಮತ್ತೆ ಸ್ವಲ್ಪ ಚಾಟ್ ಮಸಾಲ, ಆಮ್ಚೂರ್ ಪೌಡ್ರು, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ, ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರಿ. ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ನಿ. ಒಂದು ಹಸಿ ಮೆಣಸಿನಕಾಯಿ ಅದು ಹಾಕ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ನುಣ್ಣಗೆ ರುಬ್ಬಾಯಿತು. ಒಂದು ಸೈಡ್ಗೆ ಇಟ್ಟು ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಅದಕ್ಕೆ ಕಟ್ ಮಾಡಿರೋ ಒಂದು ಅರ್ಧ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅದರೊಳಗೇನೆ ಒಂದು ಅರ್ಧ ಸಿಮ್ಲಾ ಮಿರ್ಚಿತ್ತು, ಅದನ್ನು ಹಾಕಿದ್ದೀನಿ, ಚೆನ್ನಾಗಿರ್ತೈತೆ. ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನಿಧಾನಕ್ಕೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ 1 ಟೊಮಟ, ದೊಡ್ಡ ಟೊಮಟನ ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಕ್ಕೊಂಡು. ಆಮ್ಚೂರ್ ಪೌಡ್ರ್ ಹಾಕಿರೋದ್ರಿಂದ 1 ಟೊಮಟ ಸಾಕು. ಈಗ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟೆ ಟೊಮಟೊ ಹುರಿದಾಯ್ತು. ಮತ್ತು ಈ ಮಸಾಲೆ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಉಪ್ಪು ಕಾಯಾಕ್ಬಿಟ್ಮೇಲೆ ನಾವೇನು ಬೇಯಿಸಿಟ್ಟಿದ್ದೀವಲ್ಲ ಅದು ಹಾಕ್ಕೊಂಬಿಡ್ತೀನಿ. ಹೂಕೋಸು ಅದನ್ನ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರಿ. ಒಂದು 2 ನಿಮಿಷ ನಾವು ಮುಚ್ಚಿಡೋಣ, ನೀರು ಹಾಕೋದಿಲ್ಲ ನಾನು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸತಿ ಫ್ರೈ ಮಾಡ್ಕೊತೀನಿ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋಕ್ಕಾಗಿ. ಬಾಯ್.